ಯಾವುದು ಸಮಬಾಹು ತ್ರಿಭುಜ. ಏನು ಸಮಬಾಹು ತ್ರಿಭುಜ ಅಂತಂದ್ರೆ ಬಾಹುಗಳು ಸಮ ಇರಬೇಕು, ಅದಕ್ಕೆ ಸಮಬಾಹು ತ್ರಿಭುಜ ಅಂತೀವಿ. ಒಂದು ಟ್ರಯಾಂಗಲ್ ಐತಿ, ಇಲ್ಲಿ ಟ್ರಯಾಂಗಲ್ ಇದ್ದಾಗ ಮೂರು ಬಾಹುಗಳು ಏನಾದ್ರೂ ಸಮ ಇತ್ತು ಅಂತಂದ್ರೆ ಅದಕ್ಕೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ, ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಒಂದು ತ್ರಿಭುಜದಲ್ಲಿ ಮೂರು ಬಾಹುಗಳು ಸಮ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಎ ಆಗಿತ್ತಂದ್ರೆ ಇದು ಎ ಆಗಿತ್ತು, ಇದು ಎ ಇರುತ್ತೆ, ಮೂರು ಬಾಹುಗಳು ಸಮ ಇತ್ತು ಅಂದ್ರೆ ಅದಕ್ಕೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಹಾಗಂದ್ರೆ ಓನ್ಲಿ ಎರಡ್ ಸೈಡ್ ಸಮ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ಸಮದ್ವಿ. ದ್ವಿ ಅಂತಂದ್ರೆ ಎರಡು. ಸೊ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಮಾತ್ರ ಸಮ ಇರುತ್ತೆ ಅಂದ್ರೆ ಇವೆರಡು ಯಾವ್ದೇ ಎರಡು ಆಗಿರ್ಬೋದು. ಓಕೆ, ಇದು ಎ ಆಗಿತ್ತಂದ್ರೆ ಇದು ಎ ಆಗಿರುತ್ತೆ. ಇದು ಸಿಂಬಲ್ ಏನ್ ತೋರಿಸುತ್ತೆ ನಿಮಗೆ, ಎರಡು ಈಕ್ವಲ್ ಐತಿ ಅಂತ ತೋರಿಸುತ್ತೆ. ಸೊ ಇದು ಬೇರೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಬಿ, ಈ ಸೈಡ್ ಏನಾಗಿರ್ಲಿ ಬಿ ಆಗಿರ್ಲಿ, ಈ ಎರಡು ಸೈಡ್ ಎ ಆಗಿರ್ಲಿ, ಎರಡು ಬಾಹುಗಳು ಸಮ ಇರೋದ್ರಿಂದ ಇದಕ್ಕೆ ಸಮ ದ್ವಿಬಾಹು ತ್ರಿಭುಜ, ಐಸೋಸ್ಕೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ. ಐಸೋಸ್ಕೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ ಇದಕ್ಕೆ. ಹಂಗಂದ್ರೆ ಮೂರು ಸೈಡ್ ಬೇರೆ ಬೇರೆ ಆಗಿತ್ತಂದ್ರೆ ಏನಂತ ಕರಿತೀವಿ ಅದಕ್ಕೆ ಅಸಮಬಾಹು ತ್ರಿಭುಜ. ಸೊ ಇಲ್ಲಿ ಬೇರೆ, ಇದು ಬೇರೆ ಬೇರೆ ಇರುತ್ತೆ. ಹೌದು, ಸೊ ಇದೊಂದು ಬೇರೆ, ಇದು ಒಂದು ಬೇರೆ, ಇದೊಂದು ಬೇರೆ. ಇದು ಎ ಆಗಿತ್ತು, ಇದು ಬಿ ಆಗಿತ್ತು, ಇದು ಸಿ ಆಗಿರುತ್ತೆ.